ನಿಮ್ಮ ವಿರುದ್ಧ ಕೋಟೆ ಉಂಡಿ ಮಹಾದೇವನವರು ಆರೋಪ ಮಾಡಿದಲ್ಲ ನಾವು ಅದಕ್ಕೆ ನಾನು ರಿಪ್ಲೈ ಮಾಡಿಲ್ಲ. ಯಾರು ಕತೆ ತಿರುಗಿ ಅದನ್ನೇ ಕೇಳ್ತೀರ? ನೋ, ದಿಸ್ ಇಸ್ ನಾಟ್ ದ ವೇ ಆಫ್ ಎ ಮೀಡಿಯಾ. ಯಾರು ಕೋಟೆ ಉಂಡಿ ಮಹಾದೇವ? ನೋ, ಏನಿಲ್ಲ, ಎಮ್ ಎಲ್ ಎ ಆಗಿದ್ದ, ಮಂತ್ರಿ ಆಗಿದ್ದ, ಏನಾಗಿದ್ದ? ಸುಮ್ಮನೆಲ್ಲೆಲ್ಲೋ ನಿಂತ್ಕೊಂಡು ಬಾಯಿಗೆ ಬಂದಿದ್ದು ಮಾತಾಡ್ಬಿಟ್ರೆ. ಹಿಂದೆ ನನ್ನ ಒಬ್ಬರು ಚಾಮುಂಡೇಶ್ವರಿ ಕರೆದಿದ್ದು, ಒಬ್ಬರು ಬರಲೇ ಇಲ್ಲ, ಅವರೇ ಬರಲಿಲ್ಲ, ಕರೆದವ್ರೆ. ಹಾಗೆ ಇವೆಲ್ಲ ದಯವಿಟ್ಟು ನಾನು ಮೀಡಿಯಾಕ್ಕೆ ರಿಕ್ವೆಸ್ಟ್ ಮಾಡ್ತೀನಿ. ನನ್ನ ಏಜ್, ನನ್ನ ಎಕ್ಸ್ಪೀರಿಯನ್ಸ್ ಇನ್ ದ ಪೊಲಿಟಿಕ್ಸ್, ದಯವಿಟ್ಟು ಅದೆಲ್ಲ ಕನ್ಸಿಡರ್ ಮಾಡ್ತಾರೆ. ಅದನ್ನು ಬಿಟ್ಟು ಯಾರು ಅವನ ಜೊತೆ ಹೋಲಿಸೋದಲ್ಲ. ನಾನು ಆ ಥರ ಆದರೆ ಐ ಡು ನಾಟ್ ವಾಂಟ್ ಟು ಟಾಕ್ ಟು ದ ಮೀಡಿಯಾ. ಬೇಡ, ಮಾತಾಡೋದೇ ಬೇಡ. ಏನಂತೆ ಮಾತಾಡಿ, ದಿಸ್ ನಾಟ್ ದ ವೇ. ಏನು ಕ್ಲಾರಿಫಿಕೇಶನ್ ಮಾಡ್ತೀರಿ? ಏನಾಗಿದೆ ಅಲ್ಲಿ ಕ್ಲಾರಿಫಿಕೇಶನ್ ಮಾಡಲಿಕ್ಕೆ? ನೀವು ಅಲ್ಲಿ ಏನು ಸುಳ್ಳು ಹೇಳಿಲ್ಲ. ಸುಳ್ಳು ಯಾರಾದರೂ 55 ಲಕ್ಷ ಅಲ್ಲದೆ ನನ್ನ ಜನ್ಮದಲ್ಲಿ ಯಾವಂಥವು ಸಾಲ ತಗೊಂಡು ನನ್ನನ್ನು ಇವತ್ತು ನೋಡ್ತಾ ಇದ್ದೀರಿ ನೀವೆಲ್ಲ. 50 ವರ್ಷ ನೋಡ್ತಾ ಇದ್ದೀರಿ. ನಮ್ಗೆ ಬೆಳೆಸಿರೋರೇ ಮೀಡಿಯಾ ಅಂತ ಎಷ್ಟು ಸರ್ತಿ ಹೇಳಿದ್ದೀನಿ. ನೀವು ಬೆಳೆಸಿದವರೇ ಕೊಲ್ತೀರ ಈಗ ನಮ್ಮನ್ನು. ನಾವು ನೆವರ್ ಆಗಬಾರ್ದು. ಆ ಥರ ಅವು ಯಾರು ಅವತ್ತು ಹೋಲಿ 55 ಲಕ್ಷ ಅನ್ನೆಲ್ಲ ಕೊಡಪ್ಪ ಇಲ್ಲಿ ಏನಾದರೂ. ಯಾರ್ಯಾರು ದುಡ್ಡು ಸುಮ್ಮನೆ ಕೊಟ್ಬಿಡ್ತಾರಾ? ಚೆಕ್ಕು ಬಾಂಡು ಏನಾದ್ರು ಕೇಳ್ತಾರೆ. ನೀವೇನು ಅದು ಕೇಳಲೇ ಇಲ್ಲ ಅವನ್ನ. ಅವನು ಹೇಳಿದ ತಕ್ಷಣ ಓ ವೆರಿ ಸಾರಿ ಸರ್, ಆ ವ್ಯಕ್ತಿ ಹೇಳ್ತಿರೋದು ಆ ದುಡ್ಡು ನಂದಲ್ಲ, MTB ನಾಗರಾಜ್ ಅವರು ಕೊಟ್ಟಿರೋದು. ಅದು ಬೇರೆ ರೀ. MTB ಇವನು ಯಾಕ್ರಿ ಕೇಳ್ಬೇಕು ಅದನ್ನು? ಇವನು ಯಾರು ಅದನ್ನು ಕೇಳಕ್ಕೆ? MTB ಕೇಳ್ಬೇಕಾ ಇವನು ಕೇಳ್ಬೇಕು? ಇವನು ಏನು ಏಜೆಂಟಾ MTBಗೆ ಸಾಲ ಕೊಡಿಸೋದಕ್ಕೆ? ನೋ, MTBನೂ ಕೂಡ ನನ್ನ ಜೊತೆ ಮಂತ್ರಿ ಆಗಿದ್ದವು. ವಿ ಆರ್ ಗುಡ್ ಫ್ರೆಂಡ್ಸ್. ತಾಯಿ ಹೆಂಡತಿ ಬಗ್ಗೆ ಎಲ್ಲ ಕೆಟ್ಟದಾಗ ಮಾತಾಡ್ತಾರೆ. ತಾಯಿ ಹೆಂಡತಿ ಬಗ್ಗೆ ಎಲ್ಲ ಭಾಳ ಕೆಟ್ಟದಾಗ ಮಾತಾಡ್ತಾರೆ. ನೆವರ್. ಯಾರಿದ್ರಂತೆ ನಾನು ಮಾತಾಡಿದಾಗ? ಎಲ್ಲರೂ ಮಾತಾಡ್ತಾರೇನ್ರಿ? ಸುಮ್ಮನೆ ಸುಳ್ಳೋವೆ ನಾನು. ಅದಕ್ಕೆ ಈ ಮಹಾದೇವನಂತ ಅವ್ರ ಬಗ್ಗೆ ಮಾತಾಡೋದು ಸರ್, ಓಕೆ. ಈಗ ಬಿಜೆಪಿ ರಾಷ್ಟ್ರಾಧ್ಯಕ್ಷರು ರಾಜ್ಯಾಧ್ಯಕ್ಷ ಕರ್ನಾಟಕ ಭೇಟಿ ಕೊಟ್ಟು ಎಲ್ಲರೂ ಕೂಡ ಸ್ವಲ್ಪ ಹುಮ್ಮಸ್ಸು ಮಾಡಿದ್ದಾರೆ. ಪಾರ್ಟಿ ಗೆಲ್ಲಬೇಕಪ್ಪ 2000 ಇದಕ್ಕೆ ಅಂತ. ರಾಜ್ಯಾಧ್ಯಕ್ಷರ ಬದಲಾವಣೆ ಸಾಧ್ಯತೆ ಇದೆಯಲ್ಲ? ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡೋ ಸಾಧ್ಯತೆ ಇದೆಯಾ? ಅದು ಗೊತ್ತಿಲ್ಲಪ್ಪ, ಗೊತ್ತಿಲ್ಲ. ಅವಶ್ಯಕತೆ ಇದೆಯಾ ಅಂತ? ಅವಶ್ಯಕತೆ ಇದೆಯಾ ಬದಲಾವಣೆ ಮಾಡೋದಕ್ಕೆ? ಅಲ್ಲ, ಅದು ಬೇರೆ. ಯಾಕೆಂತಂದರೆ ಇಲ್ಲಿ ಎಲ್ಲರೂ ಮಾತಾಡ್ತಾರೆ. ಇಡೀ ಪಾಲಿಟಿಕ್ಸ್ ಇವತ್ತು ನೈತಿಕತೆಯನ್ನು ಕಳ್ಕೊಂಡಿದೆ. ದರ್ ಇಸ್ ನೋ ಮೊರಾಲಿಟಿ. ಯಾರಿಗೆ ಮೊರಾಲಿಟಿ ಇದೆ? ವಿಜೇಂದ್ರನಿಗಿದೆಯಾ ಮೊರಾಲಿಟಿ? ಅಶೋಕನಿಗಿದೆಯಾ ಮೊರಾಲಿಟಿ? ಈ 3 ವರ್ಷದಲ್ಲಿ ಸಿದ್ದರಾಮಯ್ಯಗಿದೆಯಾ ಮೊರಾಲಿಟಿ? ನೋ. ಅದಕ್ಕೆ ಪೊಲಿಟಿಕ್ಸ್ ಲಾಸ್ಟ್ ಇಟ್ಸ್ ಮೊರಾಲಿಟಿ. ಅದ್ರ ಬಗ್ಗೆ ಮಾತಾಡೋದು ಸರಿಯಲ್ಲ. ಅಲ್ಲ, ನೀವು ಹೇಳ್ತಾ ಇದ್ರಿ ರಾಜ್ಯಾಧ್ಯಕ್ಷರು ವಿರೋಧ ಪಕ್ಷ ನಾಯಕರು ಏನೋ ಕೆಲಸ ಮಾಡ್ತಾ ಇಲ್ಲ ಅಂತ. ಹಾಗಾಗಿ ನಾನು ಹೇಳಿದ್ರೆ ನೀವೇ ಬರೀತಾ ಇದ್ದೀರಿ, ತೋರಿಸ್ತಾ ಇದ್ದೀರಿ. ಕಾಂಗ್ರೆಸ್ ಕುರ್ಚಿ ಕ್ಲೈಮ್ಯಾಕ್ಸ್ ಏನಾದ್ರು ಆಗುತ್ತಾ ಅಂತ ಸರ್? ಕಾಂಗ್ರೆಸ್ನಲ್ಲಿ ಬದಲಾವಣೆ ಈಗ ಅಂತ. ಐ ಡೋಂಟ್ ನೋ. ಸರ್, ಬಿಡದಿ ಟೌನ್ಶಿಪ್ ವಿಚಾರವಾಗಿ ರೈತರು ಭೂಮಿ ಕೊಡೋದಿಲ್ಲ ಅಂತ ಹೇಳ್ತೀರಾ ಸರ್? ರೈತರು ಭೂಮಿ ಕೊಡೋದಿಲ್ಲ ಅಂತಲೇ ಹೇಳೋದು. ರೈತರು ಭೂಮಿ ಕೊಡೋದಿಲ್ಲ ನಿಜ. ಬಟ್ ಸಾರ್ವಜನಿಕ ಕಾರ್ಯಕ್ಕೋಸ್ಕರ ಭೂಮಿ ಬೇಕಾದಂಥ ಸಂದರ್ಭದಲ್ಲಿ ರೈತರನ್ನ ಮನವೊಲಿಸಿ ಅವ್ರು ಕೇಳಿದಷ್ಟು ಬೆಲೆ ಕೊಟ್ಟು ತೊಗೋಬೇಕಾಗುತ್ತೆ, ಇಲ್ವೇ? ಈಗ ಎಷ್ಟು ಟೌನ್ಶಿಪ್ಸ್ ಆಗಿಲ್ಲ. ಏನು ಹೊಸದ ಇದು? ಹಿಡಿದಿದ್ದೇನು ಹೊಸದ? ನೋ, ಇಟ್ಸ್ ನಾಟ್ ನ್ಯೂ. ಎಷ್ಟು ಟೌನ್ಶಿಪ್ಗಳಾಗಿದೆ? ಅಯ್ಯೋ, ಸಾವಿರಾರು ಲಕ್ಷಾಂತರ ಎಕರೆ ಮಾಡಿಲ್ವೇ? ಕುಮಾರಸ್ವಾಮಿ ಅವರು ವಿರೋಧ ತಗೋತಾ ಇದ್ದಾರೆ ಅಂತ ಸರ್. ಕುಮಾರಸ್ವಾಮಿ ಆಗಿರೋದೆಲ್ಲ ಕೃಷಿ ಭೂಮಿನಲ್ಲಿ. ಕೃಷಿ ಭೂಮಿ ಎಂಥದ್ದು ಡ್ರೈ ಭೂಮಿ ಇರ್ಬೋದು, ಅದು ಕೃಷಿನೇ. ವೆಟ್ಲ್ಯಾಂಡ್, ಅದು ಕೃಷಿನೇ.
ಸರ್ ಈಗ ದೇವೇಗೌಡರನ್ನ ಆಯ್ಕೆ ಮಾಡ್ಬೇಕಾ ರಾಜ್ಯಸಭೆಗೆ ಅಂತ? ಹಾಂ ಅದು ನಿಜ, ಒಳ್ಳೆ ಪ್ರಶ್ನೆ ಕೇಳಿ. ಎಸ್, ದೇವೇಗೌಡರು ಮತ್ತೊಮ್ಮೆ ರಾಜ್ಯಸಭಾ ಸದಸ್ಯರು ಆಗಬೇಕು, ಅದಕ್ಕೆ ಅವಕಾಶ ಕೊಡು. ಯಾಕೆ ಅಂತಂದರೆ ನಾನು ಅಲ್ಲಿ ಹೇಳೋದು ಮರ್ತುಬಿಟ್ಟೆ. ಯಾಕೆ ಅಂತಂದರೆ ಅವರು ಅಷ್ಟು ಸುಲಭ ಇಲ್ಲ. ಯಾವುದೋ ಒಂದು ಕುಗ್ರಾಮದಲ್ಲಿ ಹುಟ್ಟಿ ಪಂಚಾಯಿತಿ ಮೆಂಬರ್ ಆಗಿ ಅಲ್ಲಿಂದ ಪಾರ್ಲಿಮೆಂಟ್ ತನಕ ಹೋಗಿ ಪ್ರಧಾನಮಂತ್ರಿ ಆಗಿದ್ರಲ್ಲ, ಹುಡುಗಾಟಿಕೆ. ಹಾಗಾಗಿ ಅವ್ರನ್ನ ಮತ್ತೆ ಕಂಟಿನ್ಯೂ ಮಾಡಬೇಕು ರಾಜ್ಯಸಭಾ ಸದಸ್ಯರಾಗಿ. ಅವರ ಅನುಭವದ ಮಾತುಗಳು, ಸಲಹೆಗಳು ದೇಶಕ್ಕೆ ಅಗತ್ಯತೆ ಇದೆ ಅಂತಕ್ಕಂಥದ್ದು. ಅದು ಎನ್ಡಿಎ ಬೆಂಬಲ ಬೇಕಲ್ಲ ಸರ್? ಈಗ ಬೆಂಬಲ ಬಿಜೆಪಿ ಬೆಂಬಲ ಬೇಕು ಅಂತ ರಾಜ್ಯಸಭೆಗೆ ದೇವೇಗೌಡರು ಹೇಳಿದ್ದಾರೆ ಪ್ರಧಾನಮಂತ್ರಿಯವರೇ ಅದನ್ನ ಇಶ್ಯೂ ತಗೋತಾ ಇದ್ದಾರೆ ಕೈಗೆ. ಸರ್, ಬಿಜೆಪಿ ಹೊಸ ಪಕ್ಷ ಸಂಚಲನ ಸೃಷ್ಟಿ ಮಾಡುತ್ತೆ. ಕಾಕ್ರೋಚ್ ಪಾರ್ಟಿ ಜಾಸ್ತಿ ಬೆಳಿಬೇಕು, ಇನ್ನೂ ಬೆಳಿಬೇಕು ಕಾಕ್ರೋಚ್ ಪಾರ್ಟಿ. ಯಾಕೆ ಹೋಗಿಲ್ಲ ಆಗ್ಬೇಕ್ರಿ, ಈ ದೇಶದಲ್ಲಿ ಸಾಕಾಗೋಗಿದೆ ಜನಕ್ಕೂ. ಈ ಹಳೆ ಪಾರ್ಟಿಗಳು ತೆಗೆದು ಆಚೆ ಬೀಸಾಕಿ ಇವಾಗ ಹೊಸ ಪಾರ್ಟಿಗಳು ಬರುತ್ತೆ. ಲೈಕ್ ವಿಜಯನ್ ತಮಿಳ್ನಾಡು. ಎಸ್, ಬಿಕಾಸ್ ಜನ ರೋಸ್ ಹೋಗಿದ್ದಾರೆ ನೋಡಿ ಇವ್ರನ್ನ. ಜನ ರೋಸ್ ಹೋಗಿದ್ದಾರೆ ನೋಡಿ. ನಿಮ್ಮ ಆಸ್ತಿ ಪಾಸ್ತಿ ನೀವು ಆಡ್ತಿರೋದೆಲ್ಲ ಮಾಡಿ ಅಯ್ಯೋ ತೆಗೆದು ಒದ್ದು ಆಚೆಗೆ ಹಾಕಿ ಬೇರೆ ಬರಬೇಕು. ವಿಜಯನ್ ಪಾರ್ಟಿ ಅಲ್ಲ ಸರ್, ಕಾಕ್ರೋಚ್ ಅಂತ ಅಂದ್ಬಿಟ್ಟು ಬೇರೆ ಹೇಳಿದ್ದಾರೆ. ಕಾಕ್ರೋಚ್ ಪಾರ್ಟಿನೋ ಈ ವಿಜಯನ್ ಪಾರ್ಟಿ ಏನೋ ಕಾಕ್ರೋಚ್ ಪಾರ್ಟಿ ಒಂದೇ ದಿವಸದಲ್ಲಿ ಮೇಲೆ ಕೆದ್ದು ಬಂತು ಅಲ್ವಾ? ವಿಜಯಿಂದ ಏನಿಲ್ಲ, ಸಾವಿರಾರು ವರ್ಷ ಆಗಿತ್ತೆ. ಭಾಳ ಶಾರ್ಟ್ ಪೀರಿಯಡ್. ಬಿಜೆಪಿ ಅವರೇ ವಿರೋಧ ವ್ಯಕ್ತಪಡಿಸ್ತಾರಲ್ಲ ಸರ್ ಈ ಪಾರ್ಟಿಗೆ, ನೋಡೋಣ. ಥ್ಯಾಂಕ್ ಯು ಸರ್. ಬೇಕಾದ್ರೆ ಯಾರಾದರೂ ಯುವಕರು ಅವ್ರು ಇವ್ರು ಬಂದರೆ ಅವ್ರಿಗೆ ಸಪೋರ್ಟ್ ಮಾಡೋಣ. ಎಸ್, ಯಾಕಾಗಬಾರ್ದು? ಸಂಪೂರ್ಣವಾಗಿ ನಿಮ್ಮ ಸಪೋರ್ಟ್ ಇದೆ ಸರ್ ಈ ಪಾರ್ಟಿಗೆ? ಸಂಪೂರ್ಣವಾಗಿ ನಮ್ಮ ಸಪೋರ್ಟ್ ಇದೆ. ಯಾರು ಇದೆಲ್ಲ ಕತ್ತಿರಾಮ್? ಯಾರಪ್ಪ ಏನಾದರೂ? ಅಯ್ಯೋ ದೇವ. ಕರ್ನಾಟಕದಲ್ಲಿ ಬದಲಾವಣೆ ಬೇಕು ಅಂತ ಹೇಳ್ತಿದ್ದೀರಾ? ಹಾಂ, ಕರ್ನಾಟಕದಲ್ಲಿ ಬದಲಾವಣೆ ಬೇಕು. ಕರ್ನಾಟಕದಲ್ಲಿ ರಾಜಕಾರಣದ ಅಮೂಲಾಗ್ರ ಬದಲಾವಣೆ ಬೇಕು. ದೇಶದಲ್ಲೂ ಬೇಕು. ಯಾಕಾಗ್ಬಾರ್ದು? ಅಲ್ಲಪ್ಪ, ನೀವು ಎಲ್ರಿ ಇವತ್ತೇನಾದರೂ ಸಾಮಾನ್ಯ ಜನ ಬದುಕಕ್ಕಾಗ್ತಾ ಇದ್ದೀವಿ. ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅವರು ಟ್ಯಾಕ್ಸ್ ಹಾಕ್ತಾರೆ, ಸ್ಟೇಟ್ ಗೌರ್ಮೆಂಟ್ ಅವರು ಯಾವುದು ತಿನ್ನೋ ಅನ್ನದ ಮೇಲೆಲ್ಲ ಟ್ಯಾಕ್ಸ್ ಹಾಕ್ತಾ ಕೂತಿದ್ದೀವಿ ನೀವು. ಅಯ್ಯೋ ಸೆಂಟ್ರಲ್ ಗೌರ್ಮೆಂಟ್ನವರು ಸ್ವಲ್ಪ ಏರ್ಸಿದ ತಕ್ಷಣ ಸ್ಟೇಟ್ ಗೌರ್ಮೆಂಟ್ ಪೆಟ್ರೋಲ್ ಡೀಸೆಲ್ ಬೆಲೆ ಇವತ್ತು ಮತ್ತೆ ಜಾಸ್ತಿ ಇವತ್ತು ಇನ್ನೂ ಆಗ್ತದೆ. ಹಿಂಗೆ ಹೇಳ್ಬೇಕು. ಎತ್ತು ಗಾಡಿ, ಈ ಟಾಂಗಾ ಗಾಡಿಗಳು ಸಾಮಾನು ಗೀಮನ್ ತುಂಬಿಕೊಂಡು ಹೋಯ್ತೇವಲ್ಲ, ಅದ್ರ ಮೇಲೆ ಹೋಗ್ಬೇಕು. ಹಳೆ ಸಿಸ್ಟಮ್. ಈಗ ನಮ್ಮ ಮೈಸೂರು ಫೇಮಸ್ ಅಲ್ಲ, ಶಾಪ್ ಪಸಂದ್ ಟಾಂಗಾ. ಕೇಂದ್ರ ಸರ್ಕಾರನ ಬೈತಾ ಇದ್ದಾರೆ ಸರ್, ಕಾಂಗ್ರೆಸ್ ನಾಯಕರುಗಳು ಕೇಂದ್ರ ಸರ್ಕಾರನ ಬೈತಾ ಇದ್ದಾರೆ. ಯಾಕಂದ್ರೆ ಅವ್ರು ಬೈಯೋದು ಇವ್ರು ಬೈಯೋದು ಅಷ್ಟೇ. ಏರಿಸ್ಬಿಟ್ರು ಅಂತ ಇವ್ರು ಅಂತಾರೆ. ಇವ್ರೇನು ಹೊಸಿ ಏರಿಸಿದಾರೇನ್ರಿ? ಅಯ್ಯೋ ರಾಮ. ನೀರು ಎಲ್ಲದಕ್ಕೂ ಏರ್ಸಾಯ್ತು. ನೀರು, ಪವರು, ನೀರಿಗೂ ಏರ್ಸಾಯ್ತಲ್ಲಪ್ಪ. ನೀರು ಜನಗಳನ್ನ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳಿದ್ರಿ, ಇವೆಲ್ಲ ಹಾಳು ಬಿದ್ದು ಹೋಗ್ಬೇಕಂತ ಕಾಕ್ರೋಚ್ ಪಾರ್ಟಿ ಅಂತ ಬರ್ಬೇಕು. ಬರ್ರಿ ಬಿಡ್ರಿ ಅಂತ ಕಡೆ ಈ ವಿಜಯನ್ ಅಂತ ಅವ್ನು ಬರ್ಬೇಕು. ನೋಡಿ ಅವನು ಒಂದು ಮಾತು ಹೇಳಿದನ್ರಿ, ಯಾರು ವಿಜಯನ್, 3-4 ಡೇಸ್. ಎಷ್ಟು ದಿವಸ ಅಂತ ಈ ಧರ್ಮ, ಭಾಷೆ, ಜಾತಿ ಬಗ್ಗೆ ಇಟ್ಕೊಂಡು ರಾಜಕಾರಣ ಮಾಡ್ತಿದ್ದಾರೆ. ನಾವು ನಿಲ್ಲಿಸಬೇಕು ಅದು ಅಂತ ಹೇಳಿದಾನೆ. ಕರೆಕ್ಟ್. ಎಷ್ಟು ದಿವಸ ಈ ಭಾಷೆ ಮೇಲೆ, ಧರ್ಮದ ಮೇಲೆ, ಜಾತಿ ಮೇಲೆ ಓಟ್ ತಗೋತಿದ್ದಾರೆ. ಇದು ನಿಲ್ಲಿಸಿ ಅಂತ ಹೇಳಿ ಕರೆಕ್ಟ್. ನಾವು ಓದಿದ್ದೀವಿ. ಕರ್ನಾಟಕದಲ್ಲಿ ಅಂತ ಹೀರೋ ಯಾರಾದ್ರೂ ಇದಾರ ಸರ್ ರಾಜಕೀಯಕ್ಕೆ ಬರೋಂಥವ್ರು? ಹೇಳಕ್ಕಾಗಲ್ಲ ರೀ, ಹೆಂಗೆ ದಬಾರಲ್ಲಿ ಬರ್ತಾರೆ ಒಂದು ಸತಿ. ಸರ್, ಅವರು ಘೋಷಣೆ ಮಾಡಿರೋ ಗ್ಯಾರಂಟಿ ಯೋಜನೆ ಇಂಪ್ಲಿಮೆಂಟ್ ಮಾಡೋಕ್ಕಾಗುತ್ತಾ ಸರ್? ಯಾವುದು? ವಿಜಯ ಘೋಷಣೆ ಮಾಡಿ 7 ಲಕ್ಷ ಕೋಟಿ ವರ್ಷಕ್ಕೆ. ಕಷ್ಟ ಇದೆ,
ಕಷ್ಟ ಇದೆ. 2,000 ಚಿನ್ನ ನೀವು ಒಬ್ರು ಸೀನಿಯರ್ ಎಕ್ಸ್ಪೀರಿಯನ್ಸ್ ಪೊಲಿಟಿಷಿಯನ್ಸ್ ಆಗುತ್ತಾ ಅಂತ ಕಷ್ಟ ಇದೆ. ಏನು ಸುಮ್ಮನೆ 8 ಗ್ರಾಮ್ ಚಿನ್ನ ಕೊಡು, ಇಲ್ಲ ಆಗಲ್ಲ, ಕಷ್ಟ ಇದೆ.